Previous sessions we discussed the structure or types of fruits. As you know, when pollen grain dusted on the surface of stigma, it enters to the style and reaches the ovary. Inside the ovary has ovule that fuses with the pollen grain fuses with ovule. The process is said to be fertilization. After fertilization, the ovary get ripened or matured, and that matured ovary is named as fruit. And the fertilized ovule, after fertilization, the fertilized ovule is named as seed. So in this session, let us discuss the seed, its types and structure. So yavaga pollination ಇಂದ fertilization ಆಗುತ್ತೋ, fertilized ovule ಅನ್ನು seed ಅಂತ ಕರೀತಾರೆ. The seeds are of two types based on the leafy structure they have. Before going to that, ಒಂದು seed ಅಂದರೆ ಏನೇನು ಇರುತ್ತೆ ಹಾಗಾದರೆ? A seed consisting of its covering protective envelopes named as seed coat, and of course ಆ ಸೀಡು ಸಾಯಿಲ್ಗೆ ಬಿದ್ದಾಗ it undergoes germination and develops into new plant again. So a seed alli along with the protective envelope it has an embryo. ಈ ಎಂಬ್ರಿಯೋವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೀಡ್ ಕೋಟ್ ಇದೆ ಆ್ಯಂಡ್ ಎಂಬ್ರಿಯೋ ಇದೆ. ಒಂದು ಎಂಬ್ರಿಯೋ ಅಂದರೆ ಏನೇನಿರುತ್ತೆ ಹಾಗಾದರೆ? ಆ್ಯನ್ ಎಂಬ್ರಿಯೋ ಈಸ್ ಕನ್ಸಿಸ್ಟಿಂಗ್ ಆಫ್ ಟೂ ಸ್ಟ್ರಕ್ಚರ್ಸ್, radical and plumule. ನಿಮಗೆ ಗೊತ್ತಿದೆ, ಯು ಆರ್ ಫೆಮಿಲಿಯರ್ ವಿತ್ ದ್ಯಾಟ್. radical ಆಫ್ ಎಂಬ್ರಿಯೋ ಗಿವ್ ರೈಸ್ ಟು ರೂಟ್. plumule of embryo give rise to shoot that with branches, leaves and all other parts. So embryo mainly has radical and plumule. Along with that ಆ radical ಮತ್ತು plumule germination ಆಗಿ ಡೆವಲಪ್ ಆಗಬೇಕು ಅಂದರೆ they depend on the energy, reserve food material. ಆ ರಿಸರ್ವ್ ಫುಡ್ ಮೆಟೀರಿಯಲನ್ನು ಪ್ರೊವೈಡ್ ಮಾಡುವಂಥದ್ದು ಕಾಟಿಲಿಡನ್ಸ್. ಸೊ ಕಾಟಿಲಿಡನ್ ದೇ ಆರ್ ಗ್ರೀನ್ ಅಥವಾ ದ ಕಲರ್ಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಫಂಕ್ಷನ್ ಏನು? ದೇ ಆರ್ ಅಗೇನ್ ಫಾರ್ ನರಿಶ್ಮೆಂಟ್. ನೋಡಿ ಯಾವ ಥರದ ನರಿಶ್ಮೆಂಟ್ ಪ್ರೋಸೆಸ್ ಇದೆ ಅಂದರೆ ಪ್ಲ್ಯಾಂಟ್ಗಳಲ್ಲಿ ಓವ್ಯೂಲ್ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಆ ಓವ್ಯೂಲ್ಗೆ ನರಿಶ್ ಮಾಡಲಿಕ್ಕೆ ಕಾರ್ಪೆಲ್ಲಲ್ಲಿ ಪ್ಲೆಸೆಂಟಾ ಅಂತಿದೆ. ಫರ್ಟಿಲೈಸೇಷನ್ ಆದಮೇಲೆ ಆ ಓವ್ಯೂಲ್ ಇರೋದು ಸೀಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ ಇಟ್ ಹ್ಯಾಸ್ ಎಂಡೋಸ್ಪರ್ಮ್. ದೆನ್ ಫೈನಲಿ ಆ ಸೀಡು ಜರ್ಮಿನೇಷನ್ ಆಗಿ ಮತ್ತು ಪ್ಲ್ಯಾಂಟ್ ಆಗಲಿಕ್ಕೆ ಕಾಟಿಲಿಡನ್ಸ್. ದೇ ಆರ್ ಆಲ್ ನರಿಶಿಂಗ್ ಸ್ಟ್ರಕ್ಚರ್ಸ್. ಸೊ ಲೆಟ್ ಅಸ್ ಡಿಸ್ಕಸ್. ಈ ಥರದ ಒಂದು ಸೀಡ್ ಅಂದಮೇಲೆ ರ್ಯಾಡಿಕಲ್ ಪ್ಲಿಮ್ಯೂಲ್ ಇರಬೇಕು, ಕಾಟಿಲಿಡನ್ಸ್ ಈಸ್ ಮಸ್ಟ್. ಆದರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾಟಿಲಿಡನ್, ಇದರಲ್ಲಿ ಒಂದು ಕಾಟಿಲಿಡನ್ ಇದೆಯಾ ಆರ್ ಟೂ ಇದೆಯಾ ಬೇಸಿಸ್ ಮೇಲೆ ಟೂ ಕೈಂಡ್ಸ್ ಆಫ್ ಸೀಡ್ಸನ್ನು ಹೇಳ್ತೀವಿ. ಇಫ್ ಎ ಸೀಡ್ ಅಲಾಂಗ್ ವಿತ್ radical, plumule and seed coat, if it has single cotyledon, then the seed is said to be monocotyledonous seed. If along with these structure seed has two cotyledons, then it is said to be dicotyledonous seed. Let us discuss in detail one by one. Let's take the first one, dicotyledonous seed. The dicotyledonous seed, ಯಾವುದೇ ಸೀಡ್ ಅಂತ ತಗೊಂಡ್ರು ಎಸ್ ಸೀಡ್ ಬೆಸ್ಟ್ ಎಕ್ಸಾಂಪಲ್. ನಾನು ಹೇಳುವಂಥ ಕ್ಯಾರೆಕ್ಟರ್ಸನ್ನು ನೀವು ಮನೆಯಲ್ಲಿ ಅವೈಲಬಲ್ ಇರುವಂಥ ಸೀಡ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದು ಗ್ರೀನ್ ಗ್ರಾಮ್ ಇರ್ಬೋದು, ಹೆಸರು ಕಾಳು ಇರ್ಬೋದು, ಮೊಳಕೆ ಬರೆಸ್ತಾರಲ್ಲ ಅದಿರ್ಬೋದು, ಅಥವಾ ಸೈಜರ್ ಕಡಲೆ ಇರ್ಬೋದು. ಸೊ ಅದನ್ನು ಅಬ್ಸರ್ವ್ ಮಾಡಿದರೆ ಒಂದು ಕ್ಯಾರೆಕ್ಟರ್ ನೋಡಿ, ನಾವು ಸೀಡನ್ನು ನೀರಿಗೆ ನೆನೆ ಹಾಕಿದರೆ ವಿತಿನ್ 2 to 3 hours ಆ ನೀರಿಂದ ತೆಗೆದುಬಿಟ್ಟು ಹಾಗೆ ಇಟ್ಟರೆ ಇಟ್ ವಿಲ್ ಅಂಡರ್ಗೋ ಜರ್ಮಿನೇಷನ್. ಹೌದಾ? ಸೊ ಆ ಜರ್ಮಿನೇಷನ್ ಆಗಲಿಕ್ಕೆ ರೀಸನ್ ಏನು? ವಾಟರಲ್ಲಿ ಹಾಕಿದ್ದು. ವಾಟರಲ್ಲಿ ಹಾಕದೇ ಇದ್ದರೆ ಜರ್ಮಿನೇಷನ್ ಆಗೋದಿಲ್ಲ. ಅಂದರೆ ಸೀಡ್ ವಾಟರನ್ನು ತಗೊಂಡ್ಬಿಟ್ಟು ಅಂಡರ್ಗೋ ಜರ್ಮಿನೇಷನ್ ಪ್ರೋಸೆಸ್. ಹಾಗಾದರೆ ಸೀಡಿನ ಒಳಗಡೆಗೆ ವಾಟರ್ ಎಂಟರ್ ಆಗಲಿಕ್ಕೆ ಒಂದು ಪಾಯಿಂಟ್ ಇದೆ. ಎಂಟರ್ ಆದಮೇಲೆ ಜರ್ಮಿನೇಷನ್ ಪ್ರೋಸೆಸ್ ಆಗುತ್ತೆ. ಸೊ ದಟ್ಸ್ ವೈ ಎಸ್ಪೆಷಲಿ ಸೀಡು ಎಷ್ಟು ದಿನ ಬೇಕಾದ್ರೂ ಯು ಕ್ಯಾನ್ ಸ್ಟೋರ್. ಯಾಕೆ? ಬಿಕಾಸ್ ಸೀಡನ್ನು ಅದರ ಒಳಗಡೆ ಇರುವಂಥ ಎಂಬ್ರಿಯೋವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎ ಸೀಡ್ ಹ್ಯಾಸ್ ಎನ್ವೆಲಪ್ಸ್, ಸೀಡ್ ಕೋಟ್ಸ್ ಅಂತ ನಾನು ಹೇಳಿದೆ ಆಲ್ರೆಡಿ. 2 ಸೀಡ್ ಕೋಟ್ಸ್ ಇದೆ. ಔಟರ್ ಮೋಸ್ಟ್ ಸೀಡ್ ಕೋಟನ್ನು
ಟೆಸ್ಟಾ ಅಂತ ಕರೀತಾರೆ. ಇನ್ನರ್ ಸೀಡ್ ಕೋಟನ್ನು ಟೆಗ್ಮನ್. ಲೆಟಸ್ ಡ್ರಾ ಒನ್ ಡಯಾಗ್ರಾಮ್ ಲೈಕ್ ದಿಸ್. ಸೊ ಇದು ಒಂದು ಸೀಡಿನ 2 ಎನ್ವೆಲಪ್ಸ್ ಇದೆ. ಸೀಡಲ್ಲಿ ಔಟರ್ ಮೋಸ್ಟ್ ಎನ್ವೆಲಪ್ ಈಸ್ ಕಾಲ್ಡ್ ಟೆಸ್ಟಾ. ಔಟರ್ ಎನ್ವೆಲಪ್ ಅನ್ನ ಟೆಸ್ಟಾ ಅಂತ ಕರೆದ್ರೆ ಇನ್ನರ್ ಎನ್ವೆಲಪ್ ಈಸ್ ಕಾಲ್ಡ್ ಟೆಗ್ಮನ್. ಸೊ ಟೆಸ್ಟಾ ಅಂಡ್ ಟೆಗ್ಮನ್, these are seed coats, and along with that ಈ ಸೀಡು ಮುಂಚೆ ಏನಾಗಿರುತ್ತೆ ಹೇಳಿ, ಇಟ್ ಈಸ್ ಓವ್ಯೂಲ್. ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಇಟ್ ಈಸ್ ಆ್ಯಕ್ಚುಲಿ ಓವ್ಯೂಲ್. ಆ ಓವ್ಯೂಲ್ ಎಲ್ಲಿಗೆ ಅಟ್ಯಾಚ್ ಆಗಿದೆ? ಪ್ಲೆಸೆಂಟ್ ಆಗಿ ಅಟ್ಯಾಚ್ ಆಗಿರುತ್ತೆ. ನೆನಪಿದೆ ಅಲ್ವಾ? ಕಾರ್ಪೆಲ್ಲಿನ ಪ್ಲೆಸೆಂಟ್ ಆಗಿ ಅಟ್ಯಾಚ್ ಆಗಿದೆ. ಆ ಅಟ್ಯಾಚ್ಮೆಂಟ್ ಆಫ್ ಓವ್ಯೂಲ್ ಟು ದಿ ಪ್ಲೆಸೆಂಟಾ ಆರ್ ಟು ದಿ ಕಾರ್ಪೆಲ್ ಇದೆಯಲ್ಲ, ಅದು ಒಂದು ಕಲೆ ಉಳ್ಕೊಂಡಿರುತ್ತೆ, ಸ್ಕಾರ್ ಉಳ್ಕೊಂಡಿರುತ್ತೆ, ವೈಟಿಶ್ ಸ್ಕಾರ್. ಆ್ಯಂಡ್ ದಟ್ ವೈಟಿಶ್ ಸ್ಕಾರ್ ಈಸ್ ಕಾಲ್ಡ್ ಹೈಲಮ್. ಸೇ ಫಾರ್ ಎಕ್ಸಾಂಪಲ್, ಈ ಸೀಡ್ ಆಗೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಈ ಸೀಡು ಫರ್ಟಿಲೈಸೇಷನ್ ಆದಮೇಲೆ ನಾವು ಇದನ್ನು ಸೀಡ್ ಅಂತ ಕರಿತಾ ಇದ್ದೀವಿ. ಬಿಫೋರ್ ಫರ್ಟಿಲೈಸೇಷನ್ ಇಟ್ ಈಸ್ ಅ ಟಿಪಿಕಲ್ ಓವ್ಯೂಲ್. ಓವ್ಯೂಲ್ ಅಟ್ಯಾಚಸ್ ಟು ದಿ ಪ್ಲೆಸೆಂಟಾ ವಿತ್ ಇನ್ ದಿ ಕಾರ್ಪೆಲ್. ಆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದಿಸ್ ಓವ್ಯೂಲ್ ಟು ದಿ ಕಾರ್ಪೆಲ್ ಇದೆಯಲ್ಲ, ಅಥವಾ ಟು ದಿ ಪ್ಲೆಸೆಂಟಾ ಇದೆಯಲ್ಲ, ಅದನ್ನು ಹೈಲಮ್ ಅಂತ ಕರೀತಾರೆ. ಸೊ ಆ ಹೈಲಮ್ ಅನ್ನೋದು ಓವ್ಯೂಲ್ ಫರ್ಟಿಲೈಸೇಷನ್ ಆದಮೇಲೆ ಸೀಡ್ ಆಯಿತು, ಬಟ್ ಪ್ಲೆಸೆಂಟಾ ಡ್ರೈ ಆದರೂ ಆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ದಟ್ ಈಸ್ ಹೈಲಮ್ ಅಂತ ಕರೀತಾರೆ. ಹೈಲಮ್ ಅರ್ಥ ಆಗಿದೆಯಾ? ವಾಟ್ ಈಸ್ ಹೈಲಮ್? Attachment of ovule to the carpel indicated as a scar which represents attachment of the seed to the fruit. Ovary is nothing but fertilized ಆದಮೇಲೆ ಫ್ರೂಟ್ ಆಗುತ್ತೆ. ಓವ್ಯೂಲ್ ಇರೋದು ಸೀಡ್ ಆಗುತ್ತೆ. ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಸೀಡ್ ಟು ದಿ ಫ್ರೂಟ್ ಅಂದರೂ ಒಂದೇ, ಅಟ್ಯಾಚ್ಮೆಂಟ್ ಆಫ್ ಓವ್ಯೂಲ್ ಟು ದಿ ಓವೆರಿ ಅಂದರೂ ಒಂದೇ. ದಟ್ ಈಸ್ ಹೈಲಮ್ ಅಂತ. ನೆಕ್ಸ್ಟ್ ಟು ದಟ್ ಹೈಲಮ್ ಹೇಳಿದೆ ನಾನು, ನೀರಿಗೆ ಹಾಕಿದಾಗ ಸೀಡು ಜರ್ಮಿನೇಷನ್ ಆಗುತ್ತೆ. ಅಂದರೆ ಸೀಡಿನ ಒಳಗಡೆ ವಾಟರ್ ಕ್ಯಾನ್ ಪಾಸ್ ಥ್ರೂ. ಹೇಗೆ ಅದು? ಈ ಪಾಯಿಂಟಲ್ಲಿ ಸೀಡಲ್ಲಿ ಯು ಕ್ಯಾನ್ ಅಬ್ಸರ್ವ್ ಒಂದು ಸ್ಮಾಲ್ ಓಪನಿಂಗ್ ಇದೆ. ಸ್ಮಾಲ್ ಇರೋದ್ರಿಂದ ಹೆಸರು ಮೈಕ್ರೋ, ಓಪನಿಂಗ್ ಆಗಿರೋದ್ರಿಂದ ಪೈಲ್. ಮೈಕ್ರೋ ಪೈಲ್ ಅಂತ ಹೆಸರು ಅದರದ್ದು. ಮೈಕ್ರೋ ಪೈಲ್ ನೇಮ್ ಇಂಡಿಕೇಟ್ ಸ್ಮಾಲ್ ಓಪನಿಂಗ್ ಪ್ರೆಸೆಂಟ್ ಇನ್ ದ ಸೀಡ್ through which water can pass through it and germination occurs. ಸೊ ಮೈಕ್ರೋಪೈಲನ್ನು ಅಬ್ಸರ್ವ್ ಮಾಡ್ಬೋದು. ಈ ಥರದ ಸೀಡನ್ನು ನೀವು 2 ಈಕ್ವಲ್ ಪೀಸ್ ಆಗಿ ಓಪನ್ ಮಾಡಿದರೆ, ಗ್ರೌಂಡ್ ನಟ್ ಇದೆಯಲ್ಲ, ಶೇಂಗಾವನ್ನು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಶೇಂಗಾದ ಸಿಪ್ಪೆ ಬಿಡಿಸ್ಬಿಡ್ಬೇಕು. ಆಗ ನಿಮಗೆ ಮರೂನ್ ಕಲರಲ್ಲಿ ಒಂದು ಕೋಟ್ ಕಾಣುತ್ತೆ, ದಟ್ ಈಸ್ ಸೀಡ್ ಕೋಟ್. ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಹೊರಗಡೆ ಮರೂನ್ ಅಥವಾ ರೆಡ್ಡಿಶ್ ಕಲರಲ್ಲಿ ಕೋಟ್ ಕಾಣುತ್ತೆ ನಿಮಗೆ. ಬಿಡಿಸಿದ್ರೆ ಆ ಸೀಡಿನ ಕೋಟನ್ನು, ಒಳಗಡೆ ವೈಟ್ ಕಲರ್ ಇರುತ್ತೆ, ಹೊರಗಡೆ ರೆಡ್ಡಿಶ್ ಅಥವಾ ಮರೂನ್ ಕಲರಲ್ಲಿ ಕಾಣೋದು ಟೆಸ್ಟಾ, ಒಳಗಡೆ ವೈಟ್ ಕಲರಲ್ಲಿ ಕಾಣೋದು ಟೆಗ್ಮನ್. ಶೇಂಗಾವನ್ನು ಓಪನ್ ಮಾಡಿ, 2 ಈ ಥರ ಈಕ್ವಲ್ ಪೀಸ್ ಸಿಗತ್ತೆ. ಇಲ್ಲಿ ನಾನು ಹಾಕಿರುವಂಥ ಫೋಟೋಗ್ರಾಫ್ ಕೂಡ ಶೇಂಗಾದ್ದೇನೆ. ಸೊ ಇದನ್ನು ನೀವು ಹೀಗೆ ನೋಡಿದಾಗ ಇಲ್ಲಿ ನಿಮಗೆ ಆ ಗ್ರೌಂಡ್ ನೆಟ್ಟಿನ ಶೇಂಗಾದ ಮಧ್ಯದಲ್ಲಿ ಈ ಥರದ ಒಂದು ಚಾನಲ್ ಕಾಣುತ್ತೆ ನಿಮಗೆ, ಸ್ಮಾಲ್ ಗ್ರೂ. ಅಂದರೆ ಈ ಥರ ಡಿಪ್ರೆಷನ್ ಕಾಣುತ್ತೆ ನಿಮಗೆ. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎಂಬ್ರಿಯಾನಲ್ ಆಕ್ಸಿಸ್. ಎಂಬ್ರಿಯಾನಲ್ ಆಕ್ಸಿಸ್ ಇದು. ಆ್ಯಂಡ್ ದೀಸ್ 2 ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆಯೋ, ದೇ ಆರ್ ನೇಮ್ಡ್ ಆಸ್ ಕಾಟಿಲಿಡನ್ಸ್. ಕಾಟಿಲಿಡನ್ಸ್ ಅಂತ ಕರೀತಾರೆ ಇದನ್ನು. ಅಲಾಂಗ್ ವಿತ್ ದಟ್ ಇನ್ನೇನೇನಿದೆ ಹೇಳಿದೆ, ಫಂಕ್ಷನ್ ಹೇಳಿದ್ದೀನಿ ನಾನು. ಕಾಟಿಲಿಡನಿನ ವರ್ಕ್ ಏನು? ಇಟ್ ಸ್ಟೋರ್ಸ್ ರಿಸರ್ವ್ ಫುಡ್ ಮೆಟೀರಿಯಲ್. ನೆಕ್ಸ್ಟು ಈ ಎಂಬ್ರಿಯೋದಿಂದ ರ್ಯಾಡಿಕಲ್ ಪ್ಲಿಮ್ಯೂಲ್ ಬಂದು ಅದರಿಂದ ರೂಟ್ ಶೂಟ್ ರೆಸ್ಪೆಕ್ಟಿವ್ಲಿ ಬರಬೇಕು ಅಂದರೆ ಕಾಟಿಲಿಡನಿನ ನೆಸೆಸಿಟಿ ಇದೆ. ಅಲಾಂಗ್ ವಿತ್ ದಟ್ ಈ ಕಾಟಿಲಿಡನಿನ ಎಂಡಲ್ಲಿ, ಅಂದರೆ ಈ ಪಾಯಿಂಟಲ್ಲಿ ಯು ಕ್ಯಾನ್ ಅಬ್ಸರ್ವ್ 2 ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಶೇಂಗಾವನ್ನು ನೋಡಿದರೆ ನೀವು ಬಿಡಿಸಿದ್ರೆ ಹೀಗೆ ತುಂಬ ನೀಟಾಗಿ ಕಾಣಿಸುತ್ತೆ. ಸ್ಮಾಲ್ ಬಟನ್ ಶೇಪಿನ ಸ್ಟ್ರಕ್ಚರ್ಸ್. ವಾಟ್ ಆರ್ ದೀಸ್ 2 ಸ್ಟ್ರಕ್ಚರ್ಸ್? ದೀಸ್ ಆರ್ ನಥಿಂಗ್ ಬಟ್ one is radical, another one is
ಪ್ಲಿಮ್ಯೂಲ್. ಸೊ ಇದರಲ್ಲಿ ಒಂದು ರ್ಯಾಡಿಕಲ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಪ್ಲಿಮ್ಯೂಲ್ ಆಗಿದೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ ಡೈಕಾಟ್ ಸೀಡ್. ಏನೇನನ್ನು ಅರ್ಥ ಮಾಡ್ಕೊಂಡ್ರಿ ನೀವು? ಎ ಡೈಕಾಟ್ ಸೀಡ್, ಲೆಟ್ ಅಸ್ ಟೇಕ್ ಫಸ್ಟ್ ಒನ್. Dicot seed is consisting of seed coat. The seed coats are named as testa and tegmen. The seed ಅಥವಾ the testa ಅಂದರೆ outermost covering of the seed contain a whitish colored scar which represents attachment of this ovule to ಅಥವಾ the seed to the fruit named as hilum. The seed consisting of an opening named as micropyle which helps in germination. The seed consisting of two leafy structures called cotyledons which store reserve food material. The seed ಅಥವಾ the cotyledon at its end consisting of two structures called radicle and plumule. ಸೊ ನಿಮಗೆ ಇಲ್ಲಿ ಕೇರ್ಫುಲ್ ಆಗಿ ನೋಡಿದರೆ ಈ ಗ್ರೌಂಡ್ ನಟ್ಟಿನ ಅಥವಾ ಸೀಡಿನ ಈ ಟಿಪ್ಪಲ್ಲಿ ಇಟ್ ಹ್ಯಾಸ್ ಟೂ ಎನ್ವೆಲಪ್ಸ್. ಸೊ ಒಂದು ಬಾಟಮಲ್ಲಿ ಇರುವಂಥದ್ದನ್ನು ರ್ಯಾಡಿಕಲ್ ಅಂತ ಕರಿತಾ ಇದ್ದೀವಿ, ಟಿಪ್ಪಲ್ಲಿ ಇರುವಂಥದ್ದನ್ನು ಪ್ಲಿಮ್ಯೂಲ್. ಪ್ಲಿಮ್ಯೂಲ್ ಬಿಕಮ್ ಶೂಟ್, ರ್ಯಾಡಿಕಲ್ ಬಿಕಮ್ ರೂಟ್. ಆ್ಯಂಡ್ ದೀಸ್ ನಾವೇನು ಯೂಸ್ ಮಾಡ್ತೀವೋ ಶೇಂಗಾದಲ್ಲಿ, ಗ್ರೌಂಡ್ ನಟ್ಟಲ್ಲಿ, ದಟ್ ಈಸ್ ಆ್ಯಕ್ಚುಲಿ ಕಾಟಿಲಿಡನ್. ಸೊ ರಿಸರ್ವ್ ಫುಡ್ ಮೆಟೀರಿಯಲ್ನ ಕವರ್ ಮಾಡಿರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಡೈಕಾಟಿಲಿಡನಸ್ ಸೀಡ್. ಈ ಡೈಕಾಟ್ ಸೀಡಿಗೆ ಒಂದು ಕಾಮನ್ ನೇಮ್ ಇದೆ. The dicot seeds are named as non-endospermic seeds. Endosperm ಅಂದರೆ ಏನಂತ ಹೇಳಿದೆ? ರಿಸರ್ವ್ ಫುಡ್ ಮೆಟೀರಿಯಲ್. ದೇ ಆರ್ ಕಾಲ್ಡ್ non-endospermic. ಏನಿರ್ಬೋದು ಅಂದರೆ ಇನ್ ದೀಸ್ ಸೀಡ್ಸ್ ಎಂಡೋಸ್ಪರ್ಮ್ ಇಲ್ಲ ಅಂತ ಆಯಿತು. ಹೌದಾ? ನಿಮಗೆ ಆಶ್ಚರ್ಯ ಆಗ್ಬೋದು, ಎಂಡೋಸ್ಪರ್ಮ್ ರಿಸರ್ವ್ ಫುಡ್ ಮೆಟೀರಿಯಲ್ ಅಂತ ಹೇಳಿದ್ದೆ, ಬಟ್ ಎಂಡೋಸ್ಪರ್ಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಡೈಕಾಟಲ್ಲಿ. ಹೌ ಇಟ್ ಈಸ್ ಪಾಸಿಬಲ್? ಡಿಯರ್ ಸ್ಟೂಡೆಂಟ್ಸ್, ಎಂಡೋಸ್ಪರ್ಮ್ ಈಸ್ ಮಸ್ಟ್, ಬೇಕೇ ಬೇಕು. ಆದರೆ ಮೆಚೋರಿಟಿ ಆದಮೇಲೆ, ಸೀಡ್ ಮೆಚೋರ್ ಆದಮೇಲೆ ಎಂಡೋಸ್ಪರ್ಮಿನ ನೆಸೆಸಿಟಿ ಇರೋದಿಲ್ಲ. ಯಾಕೆ? ಬಿಕಾಸ್ ಕಾಟಿಲಿಡನ್ ಇದೆ. ಎಂಡೋಸ್ಪರ್ಮು ಎಟ್ ಮೆಚುರಿಟಿ ಬಿಕಮ್ ಡ್ರೈ. ಸೊ ಅಥವಾ ಲ್ಯಾಕ್ ಆಗುತ್ತೆ, ಕಡಿಮೆ ಆಗುತ್ತೆ, ಖಾಲಿ ಆಗುತ್ತೆ. ಯಾವ ಸೀಡ್ಗಳಲ್ಲಿ ಎಟ್ ಮೆಚುರಿಟಿ ಎಂಡೋಸ್ಪರ್ಮ್ ಈಸ್ ನಾಟ್ ಪ್ರೆಸೆಂಟ್, those seeds are called non-endospermic. ಸೊ ಅರ್ಥ ಆಯ್ತಾ? ಡೈಕಾಟ್ ಸೀಡ್ಸ್ ಆರ್ ಕಾಲ್ಡ್ non-endospermic. ಗಿವ್ ರೀಸನ್ ಅಂತ ಬಂದರೆ ಏನು ಆನ್ಸರ್ ಮಾಡ್ತೀರಿ? ಬಿಕಾಸ್ ಎಟ್ ಮೆಚುರಿಟಿ ಎಂಡೋಸ್ಪರ್ಮ್ ಈಸ್ ಆಬ್ಸೆಂಟ್. ಅಷ್ಟು ಬರೆದ್ರೆ ಸಾಕು. ಹಾಗಾದರೆ ಒಂದು ಎಕ್ಸೆಪ್ಷನ್ ಇದೆ. ಎಲ್ಲ ಡೈಕಾಟ್ಸಲ್ಲಿ ನಾನ್ ಎಂಡೋಸ್ಪರ್ಮಿಕ್ ಎಕ್ಸೆಪ್ಟ್ ಕ್ಯಾಸ್ಟರ್. ಕ್ಯಾಸ್ಟರ್ ಅಥವಾ ಹರಳು ಅಂತ ಕರೀತಾರೆ. ಹರಳೆಣ್ಣೆ ಅಂತ ಕೇಳಿದ್ದೀರಾ? ಕ್ಯಾಸ್ಟರ್ ಆಯಿಲ್. ಸೊ ಈ ಕ್ಯಾಸ್ಟರ್ ಡೈಕಾಟ್ ಪ್ಲಾಂಟ್, ಅದು ಡೈಕಾಟ್ ಸೀಡ್, ಸ್ಟಿಲ್ ಇಟ್ ಕಂಟೈನ್ ಬಲ್ಕ್ ಎಂಡೋಸ್ಪರ್ಮ್ ಎಟ್ ಮೆಚುರಿಟಿ. ಮೆಚೋರ್ ಆಗಿದ್ರೂ ಕೂಡ ಎಂಡೋಸ್ಪರ್ಮ್ ಆಬ್ಸೆಂಟ್ ಇರಬೇಕಿತ್ತು, ಕಡಿಮೆ ಆಗಬೇಕಿತ್ತು, ಬಟ್ ಇಟ್ ಈಸ್ ಪ್ರೆಸೆಂಟ್. ಸೊ ಇದು ಎಕ್ಸೆಪ್ಷನ್ ಕೇಸ್ ಅಮಾಂಗ್ ದ ಡೈಕಾಟ್ಸ್. ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಸೀಡ್ಸ್. ನೆಕ್ಸ್ಟು ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಟೈಪ್ ಆಫ್ ಸೀಡ್ with single cotyledon, that is monocot seeds. monocotyledon seeds ಅನ್ನೋದನ್ನು ಹೇಳ್ಬೋದು. ಮೊನೋಕಾಟ್ ಸೀಡ್ಸಲ್ಲಿ ಹೆಸರಿದೆ, ಒಂದು ಕಾಟಿಲಿಡನ್ ಇದೆ ಅಂತ. ಬಿಫೋರ್ ಗೋಯಿಂಗ್ ಟು ದಟ್, ಹೇಗಿರುತ್ತೆ ಸೀಡಿನ ಪ್ರಾಪರ್ಟಿ ಏನಿರುತ್ತೆ? ನಾನು ಪ್ಲೆಸೆಂಟೇಷನನ್ನು ಹೇಳಬೇಕಾದ್ರೆ, ಬೇಸಲ್ ಪ್ಲೆಸೆಂಟೇಷನ್ ಹೇಳಬೇಕಾದ್ರೆ ಈ ಥರ ಮೇಯ್ಸಿನ ಚಿತ್ರ ಹಾಕಿದ್ದೆ. ಮೇಯ್ಸಲ್ಲಿ ಅಲ್ಲಿ ಒಂದು ಪಾಯಿಂಟನ್ನು ಹೇಳಿದ್ದೆ, ಹೋಪ್ ಯು ರಿಮೆಂಬರ್. Seed and fruit you cannot separate in monocots because fruit in a wall fused with seed coat. Fruit wall ಯಾವುದು? pericarp. outer epicarp, middle mesocarp, inner endocarp. ಈ ಲೇಯರ್ಗಳು ಇದು ಸೀಡಿನ ಕೋಟ್ ಯಾವುದು? ಟೆಸ್ಟಾ, ಟೆಗ್ಮನ್. ಸೊ ಇನ್ನರ್ ಲೇಯರ್ ಆಫ್ ಫ್ರೂಟ್ ಕಂಬೈನ್ಸ್ ವಿತ್ ಔಟರ್ಮೋಸ್ಟ್ ಲೇಯರ್ ಆಫ್ ದ ಸೀಡ್. ಟೆಸ್ಟಾ ಮತ್ತು ಎಂಡೋಕಾರ್ಪ್ ಎಲ್ಲವೂ ಕೂಡ, ಫ್ರೂಟ್ ವಾಲ್ ಎಲ್ಲವೂ ಕೂಡ ಫ್ಯೂಸ್ ಆಗಿರೋದ್ರಿಂದ ಯು ಕೆನಾಟ್ ಸೆಪರೇಟ್ ದ ಫ್ರೂಟ್ ವಾಲ್ ಫ್ರಮ್ ದಿ ಸೀಡ್ ಕೋಟ್. ಸೊ ದಟ್ಸ್ ವೈ ಮೊನೋಕಾಟಿನ ಫಸ್ಟ್ ಪ್ರಾಪರ್ಟಿನೇ ಅದು, ಸೀಡ್ಸ್ ಹಿಯರ್ ಹ್ಯಾವ್ ಫ್ಯೂಸ್ಡ್ ಫ್ರೂಟ್ ವಾಲ್ ಅಂತ. ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪ?
the monocotyledon seeds are commonly called endospermic. ಈಸಿಯಾಗಿ ಗೆಸ್ ಮಾಡ್ಬೋದು. ಪ್ರೀವಿಯಸ್ ಹೇಳಿದೆ ನಾನು, ಡೈಕಾಟ್ಸನ್ನು ನಾನ್ ಎಂಡೋಸ್ಪರ್ಮಿಕ್. ರೀಸನ್ ಏನು? ದೇ ಲ್ಯಾಕ್ ಎಂಡೋಸ್ಪರ್ಮ್. ಕಾಂಟ್ರಾಸ್ಟಿಂಗ್ ಇದಕ್ಕೆ. ಸೊ ಹಿಯರ್ ಇನ್ ಮೊನೊಕಾಟ್ ಎಂಡೋಸ್ಪರ್ಮ್ is present at maturity, hence they are called endospermic. That means they have bulk endosperm ಅಂತ ಆಯಿತು. ಆ್ಯಂಡ್ ಎಂಬ್ರಿಯೋ ಎಲ್ಲಿದೆ ಹಾಗಾದರೆ? ಇರೋದು ಒಂದೇ ಕಾಟಿಲಿಡನ್ ಅಂತ ಹೇಳಿದೆ. ಡೈಕಾಟಲ್ ಆದರೆ ಹೇಗಿತ್ತು? ಡೈಕಾಟಲ್ಲಿ ಈ ಥರ ಎರಡು ಲೀಫಿ ಸ್ಟ್ರಕ್ಚರ್ ಇದ್ದರೆ ಟಿಪ್ಪಲ್ಲಿ ಯು ಕ್ಯಾನ್ ಅಬ್ಸರ್ವ್ ಅ ವೆಲ್ ಡೆವಲಪ್ಡ್ ಎಂಬ್ರಿಯೋ. ಬಟ್ ಇನ್ ಕೇಸ್ ಆಫ್ ಮೊನೊಕಾಟ್ ದಿ ಎಂಬ್ರಿಯೋ ಈಸ್ ವೆರಿ ವೆರಿ ಸ್ಮಾಲ್, ಪ್ರೆಸೆಂಟ್ ಎಟ್ ದ ಟಿಪ್ ಆಫ್ ಎಂಡೋಸ್ಪರ್ಮ್. ಸಿ, ಇದು ಮೊನೊಕಾಟ್ ಸೀಡ್ ಆದರೆ ಸೀಡಿನ ಮೆಜಾರಿಟಿ ಪಾರ್ಟ್ ಈಸ್ ಎಂಡೋಸ್ಪರ್ಮ್. ಇದು ಫ್ರೂಟಿನ ವಾಲ್. ಈ ಎಂಡೋಸ್ಪರ್ಮಿನ ಆಪೋಸಿಟ್ ಸೈಡಲ್ಲಿ ಯು ಕ್ಯಾನ್ ಅಬ್ಸರ್ವ್ ಎ ಸ್ಮಾಲ್ ಎಂಬ್ರಿಯೋ. ಸೊ ಎಂಬ್ರಿಯೋ ಪ್ರೆಸೆಂಟ್ ಎಟ್ ಒನ್ ಎಂಡ್ ಆಫ್ ಎಂಡೋಸ್ಪರ್ಮ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರಿಗೆ ಬಂದರೆ, ಈ ಡಯಾಗ್ರಾಮ ಹೀಗೆ ಸೆಕ್ಷನ್ ತೆಗೆದಿದ್ದೀವಿ ಅಂತ ಅಂದ್ಕೊಳ್ಳಿ. ಮೊನೊಕಾಟ್ ಸೀಡಲ್ಲಿ ಹೇಳಿದೆ ಸೀಡ್ ಮತ್ತು ಫ್ರೂಟ್ ಯು ಕೆನಾಟ್ ಸೆಪ್ರೇಟ್, ಹೆನ್ಸ್ ಸೀಡ್ ಕೋಟ್ ಫ್ಯೂಸ್ಡ್ ವಿತ್ ಫ್ರೂಟ್ ವಾಲ್. ಇದು ಔಟರನ್ನು ಫ್ರೂಟ್ ವಾಲ್ ಅಂತ ಅಂದ್ಕೊಂಡ್ರೆ, ಇನ್ನರ್ ಈಸ್ ಸೀಡ್ ಕೋಟ್, ಬೋತ್ ಆರ್ ಯುನೈಟೆಡ್. ನೆಕ್ಸ್ಟ್ ಅಲಾಂಗ್ ವಿತ್ ದಟ್ ದೇ ಹ್ಯಾವ್ ಎಂಡೋಸ್ಪರ್ಮ್ ಅಂತ ಹೇಳಿದೆ. ಮೆಜಾರಿಟಿ ದೇ ಹ್ಯಾವ್ ಎಂಡೋಸ್ಪರ್ಮ್. ಎಟ್ ಮೆಚುರಿಟಿ ಆಲ್ಸೋ ದೇ ಹ್ಯಾವ್ ಎಂಡೋಸ್ಪರ್ಮ್, ಹೆನ್ಸ್ ಎಂಡೋಸ್ಪರ್ಮಿಕ್. ಸೊ ಎಂಡೋಸ್ಪರ್ಮ್ ಇಲ್ಲಿದೆ. ಪ್ರೀವಿಯಸ್ ಪಾಯಿಂಟಲ್ಲಿ ನಿಮಗೆ ಅರ್ಥ ಆಯಿತು, ಎಂಡೋಸ್ಪರ್ಮಿನ ಒಂದು ಟಿಪ್ಪಲ್ಲಿ ಯು ಕ್ಯಾನ್ ಹ್ಯಾವ್ ಎಂಬ್ರಿಯೋ. ಎಂಬ್ರಿಯೋ ಹೇಗಿದೆಯಪ್ಪ ನೋಡಿ, ಎಂಬ್ರಿಯೋ ಲಾರ್ಜ್ ಇದೆ, ಶೀಲ್ಡ್ ಶೇಪ್ಡ್. ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬರುತ್ತಲ್ಲ, ಶೀಲ್ಡ್, ಲೈಕ್ ದಟ್ ದಿ ಎಂಬ್ರಿಯೋ ಹ್ಯಾಸ್ ಶೀಲ್ಡ್ ಶೇಪ್. ಲಾರ್ಜ್ ಎಂಬ್ರಿಯೋ ಇದೆ, ಒಂದೇ ಒಂದು ಲಾರ್ಜ್ ಎಂಬ್ರಿಯೋ ಇದೆ. ಆ್ಯಂಡ್ ದಿಸ್ ಎಂಬ್ರಿಯೋ endosperm, both are separated by a protein layer. So like this, ಕಲರ್ ಡಿಫರ್ ಬರೆದಿರೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಸ್ಟ್ರಕ್ಚರ್ ಏನಿದೆ ನಾನು ಬ್ಲೂಯಿಶ್ ಕಲರಲ್ಲಿ ಬರೆದಿರೋವಂಥದ್ದು, ದಿಸ್ ಈಸ್ ದ ಸ್ಟ್ರಕ್ಚರ್ ವಿಚ್ ಸೆಪರೇಟ್ಸ್ ದಿ ಎಂಡೋಸ್ಪರ್ಮ್ ಫ್ರಮ್ ಎಂಬ್ರಿಯೋ. ರಿಮೆಂಬರ್, ದಿಸ್ ಈಸ್ ಎಂಬ್ರಿಯೋ and that embryo is named as, athwa single cotyledon of the embryo is named as scutellum. Remember, scutellum is a name for cotyledon which is single and shield shaped. Scutellum anta karita iddೀವಿ. ಡೈಕಾಟಲ್ಲಿ ಹಾಗಿರಲಿಲ್ಲ, ಬೋತ್ ಆರ್ ಸೇಮ್ ಸೈಜ್ಡ್ ವೆಲ್ ಡೆವಲಪ್ಡ್ ಡೈಕಾಟಿಲಿಡನ್, 2 ಕಾಟಿಲಿಡನ್ಸ್ ಅಂತ ಕರಿತಾ ಇದ್ದೆ. ಸೊ ದಿಸ್ ಸ್ಕ್ಯುಟೆಲ್ಲಮ್ ಅಥವಾ ಎಂಬ್ರಿಯೋ ಸೆಪರೇಟೆಡ್ ಫ್ರಮ್ ಎಂಡೋಸ್ಪರ್ಮ್ ಥ್ರೂ ಅಥವಾ ಬೈ ಎ ಪ್ರೋಟೀನ್ ಲೇಯರ್, ಆ್ಯಂಡ್ ದಿಸ್ ಪ್ರೋಟೀನ್ ಲೇಯರ್ ಈಸ್ ನೇಮ್ಡ್ ಆಸ್ alluron layer. You have to remember what is alluron layer. Alluron layer is a protein layer which separate endosperm from the embryo. Embryo ಮತ್ತೆ endosperm ಅನ್ನು separate ಮಾಡುವಂಥದ್ದು ಇದೆಯಲ್ಲ, that is alluron layer. And what is scutellum? The large shield shaped cotyledon in case of monocot is called ಸ್ಕ್ಯುಟೆಲ್ಲಮ್. ಸೊ ಅಲ್ಲಿಗೆ ಈ ಥರ ಸ್ಕ್ಯುಟೆಲ್ಲಮನ್ನು ಅಬ್ಸರ್ವ್ ಮಾಡ್ಬೋದು. ಮೇಲ್ಗಡೆ ಬಲ್ಕ್ ಎಂಡೋಸ್ಪರ್ಮ್ ಇದೆ, ಹೊರಗಡೆ ಫ್ರೂಟ್ ವಾಲ್ ಯುನೈಟೆಡ್ ವಿತ್ ಸೀಡ್ ಕೋಟ್. ಸೊ ನೆಕ್ಸ್ಟ್ ಇದರ ಇನ್ನೊಂದು ಫೀಚರ್ ಏನಂದರೆ, ದ ಸ್ಕ್ಯುಟೆಲ್ಲಮ್ ಹ್ಯಾಸ್ ಆಂಟೀರಿಯರ್ಲಿ ಇಟ್ ಹ್ಯಾಸ್ ಎ ಸ್ಟ್ರಕ್ಚರ್, ಸೊ ಲೈಕ್ ದಿಸ್. ಸೊ ನೋಡಿ ಇಲ್ಲಿ ಈ ವೈಟ್ ಕಲರಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಲ್ಲ, ಸೊ ಇದರಲ್ಲಿ ಮೇಲ್ಗಡೆ ಇರುವಂಥದ್ದನ್ನು ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಪ್ಲಿಮ್ಯೂಲ್. ಇಟ್ ಡೆವಲಪ್ಸ್ ಇನ್ ಟು ಶೂಟ್, ವೆರಾಸ್ ಇಲ್ಲಿ ಬಾಟಮಲ್ಲಿ ಬರೆದಿರುವಂಥದ್ದು ರ್ಯಾಡಿಕಲ್.
ಡೆವಲಪ್ಸ್ ಇಂಟು ರೂಟ್. ಬಟ್ ಡೈಕಾಟಲ್ಲಿ ಇಷ್ಟ ಇರೋದು ರ್ಯಾಡಿಕಲ್ ಪ್ಲಿಮ್ಯೂಲ್. ಬಟ್ ಹಿಯರ್ ದ ಪ್ಲಿಮ್ಯೂಲ್ ವಿತಿನ್ ದಟ್ ಸ್ಕ್ಯುಟೆಲ್ಲಮ್, ಈ ವೈಟ್ ಕಲರ್ ಲಾರ್ಜ್ ಬರ್ದಿರೋದು ಸ್ಕ್ಯುಟೆಲ್ಲಮ್. ಏನು ಸ್ಕ್ಯುಟೆಲ್ಲಮ್ ಅಂದರೆ ಇಟ್ ಈಸ್ ದ ಕಾಟಿಲಿಡನ್ ವಿಚ್ ಈಸ್ ಶೀಲ್ಡ್ ಶೇಪ್ಡ್. ಸ್ಕ್ಯುಟೆಲ್ಲಮಿನ ಒಳಗಡೆಗೆ ಪ್ಲಿಮ್ಯೂಲ್ ರ್ಯಾಡಿಕಲ್ ಇದೆ. ಬಟ್ ಇನ್ ಮೊನೊಕಾಟ್ ಸೀಡ್ಸ್ ದ ಪ್ಲಿಮ್ಯೂಲ್ ಕವರ್ಡ್ ಬೈ, ಇಲ್ಲಿ ಡಾರ್ಕ್ ಕಲರ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ, ಅನದರ್ ಕವರಿಂಗ್ ನೇಮ್ಡ್ ಆಸ್ ಕೋಲಿಯೋಪ್ಟೈಲ್. ಯು ಹ್ಯಾವ್ ಟು ರಿಮೆಂಬರ್ ಇಟ್. ಕೋಲಿಯೋಪ್ಟೈಲ್ ಅಂದರೆ ದಿ ಪ್ಲಿಮ್ಯೂಲ್ ಸರೌಂಡೆಡ್ ಬೈ ಎ ಪ್ರೊಟೆಕ್ಟಿವ್ ಶೀತ್ ನೇಮ್ಡ್ ಆಸ್ ಕೋಲಿಯೋಪ್ಟೈಲ್. ಪ್ರನೌನ್ಸ್ ಮಾಡೋದು ಕೋಲಿಯೋಪ್ಟೈಲ್ ಅಂತ. ಹಾಗೆ ರ್ಯಾಡಿಕಲ್ ಕವರ್ಡ್ ಬೈ ಎ ಪ್ರೊಟೆಕ್ಟಿವ್ ಶೀತ್ ನೇಮ್ಡ್ ಆಸ್ ಕೋಲಿಯೋರೈಸಾ. ಸೊ in dicot, radical plumule are not enveloped by membranes, whereas in case of monocot, the plumule within the scutellum covered by coleoptile, radical within the scutellum covered by coleorhiza. So this is the structure of monocot seed. So again, once again nododadre, monocot seeds, they have seed coat, fruit wall, but we cannot separate them, they are united. The seeds have well developed endosperm at maturity, hence endospermic seeds. The embryo is very very small, present at one side of the endosperm. The endosperm is bulk separated from the embryo through a protein layer, and that protein layer is named as alluron layer. The embryo ಅಥವಾ the cotyledon is one shield shaped named as scutellum, and that scutellum contains plumule and radicle. The plumule enclosed by a membrane called coleoptile, radical covered by a membrane called coleorhiza. ಸೊ ಇದನ್ನು ಡಯಾಗ್ರಾಮ್ ಅನ್ನು ಬರೆದ್ಬಿಟ್ಟು ಈ ಥರ ಇಷ್ಟು ಲೇಬ್ಲಿಂಗ್ಸ್ ಅನ್ನು ಮಾಡಿ, along with that you have to mention the characters of monocot seed, and you should be able to answer why monocot seeds are called endospermic, because at maturity they have well developed endosperm. So ishtu property anna nenpitಕೊಳ್ಳಿ. This is about the structure of monocot dicot seed. ಸೊ ಇದಾದ ಮೇಲೆ ನಿಮ್ಮ NCERT ಬುಕ್ಕಲ್ಲಿ ಟ್ಯಾಕ್ಸಾನಮಿ ಅಂತ ಒಂದು ಪಾರ್ಟ್ ಇದೆ. ಟ್ಯಾಕ್ಸಾನಮಿ ಅಂದರೆ ಒಂದಷ್ಟು ಕ್ಯಾರೆಕ್ಟರ್ಸ್ ಬರುವಂಥ ಪ್ಲ್ಯಾಂಟ್ಗಳೆಲ್ಲವನ್ನು ಸೇರಿ ಒಂದು ಫ್ಯಾಮಿಲಿ ಅಂತ ಮಾಡ್ತಾರೆ. ಆ ಟ್ಯಾಕ್ಸಾನಮಿಯಲ್ಲಿ ಆ ಪ್ಲ್ಯಾಂಟ್ಗಳ ಸ್ಟೆಮ್ ಹೇಗಿದೆ, ರೂಟ್ ಹೇಗಿದೆ, ಲೀಫ್, ಫ್ಲವರ್, ಕೇಲಿಕ್ಸ್, ಕೊರೋಲಾ, ಆ್ಯಂಡ್ರೂಷಿಯಮ್, ಗೈನೂಷಿಯಮ್, ಫ್ರೂಟ್, ಸೀಡ್, ಲೈಕ್ ದಟ್ ಎಲ್ಲವೂ ಕೂಡ ಬರುತ್ತೆ. ಬಟ್ ಅದನ್ನು ನಾನು ಈ ಥಿಯರಿ ಸೆಷನ್ಸಲ್ಲಿ ಕವರ್ ಮಾಡ್ತಾ ಇಲ್ಲ. ರೀಸನ್ ಈಸ್, ನಿಮ್ಮ ಪ್ರಾಕ್ಟಿಕಲ್ ಸಿಲೆಬಸ್ಸಲ್ಲಿ ಕೂಡ ಅದು ಕಾನ್ಸೆಪ್ಟ್ ಇದೆ. ಅಲ್ಲಿ ವಿತ್ ಡೆಮಾನ್ಸ್ಟ್ರೇಷನ್ ನಿಮಗೆ ಪ್ಲ್ಯಾಂಟನ್ನು ತೋರಿಸಿ ಕೊಡ್ತಾ ಹೇಗಿರುತ್ತೆ ಈ ಕ್ಯಾರೆಕ್ಟರ್ಗಳು ಅನ್ನೋದನ್ನು ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದಟ್ಸ್ ವೈ ಆ ಟ್ಯಾಕ್ಸಾನಮಿ ಅನ್ನುವಂಥ ಪಾರ್ಟನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಸಲ್ಲಿ ಇರುವಂಥ ಆ ಪಾರ್ಟನ್ನು ಥಿಯರಿಯ ಈ ಸೆಷನ್ಗಳಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್. ಸೊ ಅದರರ್ಥ ಇಲ್ಲ ಅಂತಲ್ಲ, ಥಿಯರಿಗೆ ಇದೆ, ಅದನ್ನು ಲೈವ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ವಿತ್ ಪ್ಲ್ಯಾಂಟನ್ನು ತೋರಿಸ್ತಾ ಅದನ್ನು ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ಇಲ್ಲಿಗೆ ಈ ಥರದ ಸೆಷನ್ಸ್ ಕಂಪ್ಲೀಟ್ ಆಯಿತು ಥಿಯರಿದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್. ಸೊ ನೀವು ರೂಟಿಂದ ಸ್ಟಾರ್ಟ್ ಮಾಡಿದ್ರಿ ಓದಲಿಕ್ಕೆ. ರೂಟ್, ಸ್ಟೆಮ್, ಲೀಫ್, ಫ್ಲವರ್, ಇನ್ಫ್ಲಾರಸೆನ್ಸ್, ಫ್ಲವರಲ್ಲಿ ಮತ್ತೆ ಕೇಲಿಕ್ಸ್, ಕೊರೋಲಾ, ಆ್ಯಂಡ್ರೂಷಿಯಮ್, ಗೈನೂಷಿಯಮ್, ಈಸ್ಟಿವೇಷನ್, ಪ್ಲಾಸೆಂಟೇಷನ್, ಫ್ರೂಟ್, ಇಟ್ಸ್ ಟೈಪ್ಸ್, ಸೀಡ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಹಾಗಾದರೆ ಇದಿಷ್ಟರ ಮೇಲೆ ಎಕ್ಸೆಪ್ಟ್ ಟ್ಯಾಕ್ಸಾನಮಿ ನಾನು ಹೇಳ್ತಾ ಇರೋದು, ಇಷ್ಟರ ಮೇಲೆ ಇಂಪಾರ್ಟೆಂಟ್ ಆಗಿ ಏನೇನು ಕ್ವಶನ್ಸ್ ಇರುತ್ತೆ, ಪ್ರಾಬಬಲಿ ನಾವೇನೇನು ಎಕ್ಸ್ಪೆಕ್ಟ್ ಮಾಡಬೇಕು, ಇಷ್ಟು ದಿನ ಓದಿರುವಂಥ ಸೆಷನ್ಗಳಿಗೆ ಹೇಗೆ ರೆಡಿ ಆಗಬೇಕು ನಾವು. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಆ್ಯಡೆಡ್ ಸಮ್ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸ್. ಸೊ ಪ್ಲೀಸ್ ಗೋ ಥ್ರೂ ದಿಸ್. ಸೊ ಇದನ್ನು ನೋಡ್ಕೊಳ್ಳಿ ನೀಟಾಗಿ. ಪ್ರತಿ ಕ್ವೆಶನ್ನು ಎಷ್ಟು ಮಾರ್ಕ್ಸ್ ವೈಟೇಜ್ ಇದೆ ಅನ್ನುವಂಥದ್ದನ್ನು ನಾನು ಹಾಕ್ತಾ ಹೋಗ್ತೀನಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಅಥವಾ ನೋಟ್ಸನ್ನು ಆರ್ಡರ್ಲಿ ಇಟ್ಕೊಂಡು ಈ ಎಲ್ಲ ಕ್ವೆಶನ್ಗಳಿಗೆ ಟ್ರೈ ಟು ಆನ್ಸರ್
then only this session will be helpful to you. Otherwise ಸುಮ್ಮನೆ ವಿಡಿಯೋನ ನೋಡಿದರೆ it is not useful. Please go through this. We will ask you to write the answers or assignments if this condition continues. So that's why ಇದನ್ನು ನೋಡ್ತಾ ಹೋಗಿ ಒಮ್ಮೆ ಎಲ್ಲ ಕ್ವೆಶನ್ಗಳನ್ನು ರೂಟಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಸೀಡ್ವರೆಗಿದೆ. ಲೆಟ್ ಮೀ ಟೆಲ್ ಇನ್ ಡೀಟೈಲ್, ಅದು ಬ್ರೀಫ್ ಆಗಿ ಹೇಳ್ತಾ ಹೋಗ್ಬಿಡ್ತೀನಿ ಕ್ವೆಶನ್ಸನ್ನು. ವಾಟ್ ಈಸ್ ಮಾರ್ಫಾಲಜಿ ಇದೆ, ಅದರ ಮುಂದೆ ವೆಯ್ಟೇಜ್ ಆಫ್ ಮಾರ್ಕ್ಸನ್ನು ಪ್ಲೀಸ್ ನೋಡ್ಕೊಳ್ತಾ ಹೋಗಿ. ಲಿಸ್ಟ್ ಎನಿ 4 ಫಂಕ್ಷನ್ಸ್ ಆಫ್ ರೂಟ್, ನಾರ್ಮಲ್ ಫಂಕ್ಷನ್ಸ್ ಆಫ್ ರೂಟನ್ನು ಯು ಹ್ಯಾವ್ ಟು ಆನ್ಸರ್. ವಾಟ್ ಆರ್ ಟ್ಯಾಪ್ ರೂಟ್ಸ್, ವೇರ್ ಡು ಯು ಫೈಂಡ್ ದೆಮ್, ಡೆಫಿನೇಷನನ್ನು ಬರೀರಿ. ವೇರ್ ಡು ಯು ಫೈಂಡ್ ದೆಮ್ ಅಂದರೆ ಇನ್ ಡೈಕಾಟ್ ಅನ್ನೋಂಥ ಆನ್ಸರನ್ನು ಮಾಡ್ತೀರಾ. ವಾಟ್ ಆರ್ ಫೈಬ್ರಸ್ ರೂಟ್ಸ್, ವೇರ್ ಡು ಯು ಫೈಂಡ್ ದೆಮ್, ಅಗೇನ್ ವೇರ್ ಡು ಯು ಫೈಂಡ್ ದೆಮ್, ಇಟ್ ಈಸ್ ಇನ್ ಮೊನೊಕಾಟ್ಸ್. ವಾಟ್ ಆರ್ ಅಡ್ವೆಂಟೇಷಿಯಸ್ ರೂಟ್ಸ್, ವೇರ್ ಡು ಯು ಫೈಂಡ್ ದೆಮ್, ಡೆಫಿನೇಷನನ್ನು ಬರೀರಿ. ಅಡ್ವೆಂಟೇಷಿಯಸ್ ರೂಟ್ಗೆ ವೇರ್ ಡು ಯು ಫೈಂಡ್ ದೆಮ್ ಅಂದರೆ ಇನ್ ಬ್ಯಾನಿಯನ್ ಟ್ರೀ ಅಥವಾ ಇನ್ ಗ್ರಾಸ್ ಲೈಕ್ ಮಾನ್ಸ್ಟೆರಾ ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ. ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ರೀಜನ್ಸ್ ಆಫ್ ರೂಟ್. ನೆನಪಿರಬಹುದು ನಿಮಗೆ, ರೂಟ್ ಕ್ಯಾಪ್, ಮೆರಿಸ್ಟಮ್ಯಾಟಿಕ್ ರೀಜನ್, ಎಲಾಂಗೇಷನ್ ರೀಜನ್, ಹಾಗೆಯೇ ಮ್ಯಾಚುರೇಷನ್ ರೀಜನ್ ವಿತ್ ರೂಟ್ ಹೇರ್ಸ್. ಈ ಪಾರ್ಟನ್ನು ಇದು 5 ಮಾರ್ಕಿನ ಕ್ವೆಶನ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮಾಡಿಫಿಕೇಶನ್ಸ್ ಆಫ್ ರೂಟಲ್ಲಿ, ವಾಟ್ ಆರ್ ಪ್ರಾಪ್ ರೂಟ್ಸ್, ವೇರ್ ಡು ಯು ಫೈಂಡ್ ದೆಮ್. ಪ್ರಾಪ್ ರೂಟ್ಸ್ನ ಡೆಫಿನೇಷನ್ ಬರೀರಿ. ವಿ ಫೈಂಡ್ ದೆಮ್ ಇನ್ ಬ್ಯಾನಿಯನ್ ಟ್ರೀ. ಸ್ಟಿಲ್ಟ್ ರೂಟ್, ವಾಟ್ ಆರ್ ಸ್ಟಿಲ್ಟ್ ರೂಟ್ಸ್, ವೇರ್ ಡು ಯು ಫೈಂಡ್ ದೆಮ್, ಡೆಫಿನೇಷನನ್ನು ಬರೀರಿ. ಇದಕ್ಕೆ ವೇರ್ ಡು ಯು ಫೈಂಡ್ ದೆಮ್ ಅಂದರೆ ಇನ್ ಶುಗರ್ ಕೇನ್, ಮೇಯ್ಸ್ ಆನ್ಸರ್ನ ಮಾಡಿ. ವಾಟ್ ಆರ್ ನ್ಯೂಮ್ಯಾಟೋಫೋರ್ಸ್, ವೇರ್ ಡು ಯು ಫೈಂಡ್ ದೆಮ್, ಡೆಫಿನೇಷನ್ ಆಫ್ ನ್ಯೂಮ್ಯಾಟೋಫೋರನ್ನು ಬರೀರಿ. ಇನ್ ಕೇಸ್ ಆಫ್ ಎಕ್ಸಾಂಪಲ್ಸ್ ಏನಿದೆಯೋ ರೆಸ್ಪಿರೇಷನ್ಗೆ ಮಾಡಿಫಿಕೇಶನ್ ಆಗಿರುವಂಥದ್ದು ರೈಸೋಫೋರಾದಲ್ಲಿ ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ. ಲಿಸ್ಟ್ ಎನಿ 4 ಫಂಕ್ಷನ್ಸ್ ಆಫ್ ಸ್ಟೆಮ್. ಫಂಕ್ಷನ್ ಆಫ್ ಸ್ಟೆಮ್ಮಲ್ಲಿ ಅದು ಸಪೋರ್ಟ್, ಪ್ರೊಟೆಕ್ಷನ್ ಇರ್ಬೋದು, ಕಂಡಕ್ಷನ್ ಆಫ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ವೆಜಿಟೇಟಿವ್ ಪ್ರಾಪಗೇಷನ್, ಲೈಕ್ ದಿಸ್ 4 ಫಂಕ್ಷನ್ಸನ್ನು ಆನ್ಸರ್ ಮಾಡಿ. ಎಕ್ಸ್ಪ್ಲೈನ್ ಎನಿ 5 ಸ್ಟೆಮ್ ಮಾಡಿಫಿಕೇಷನ್ಸ್, ಡೀಟೇಲ್ ಆಗಿ ಬರೀಬೇಕು. ಸ್ಟೆಮ್ ಟೆಂಡ್ರಿಲ್ಸ್ ಅಂತ ತೊಗೊಂಡ್ರೆ ಏನದು, ಯಾವುದ್ರಲ್ಲಿರುತ್ತೆ, ಅಥವಾ ಐಕಾರ್ನಿಯಾದ ಎಕ್ಸಾಂಪಲ್ ತೊಗೊಂಡ್ರೆ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿ ಹೇಗೆ ಕ್ಲಸ್ಟರ್ಸ್ ಆಫ್ ಲೀವ್ಸ್, ರೂಟ್ಸ್ ಇರುತ್ತೆ. ಬನಾನಾದಲ್ಲಿ ಅಂಡರ್ಗ್ರೌಂಡ್ ಸ್ಟೆಮ್ ಹೇಗೆ ಬ್ರಾಂಚಸ್ನ ಡೆವಲಪ್ ಮಾಡುತ್ತೆ. ಈ ಥರ ಔಟ್ ಆಫ್ 6, 7 to 8 ಮಾಡಿಫಿಕೇಶನ್ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಎನಿ 5ಅನ್ನು ಇನ್ ಡೀಟೇಲ್ ಆಗಿ ಬರೀಬೇಕು 5 ಮಾರ್ಕಿಗೆ. ವಾಟ್ ಆರ್ ಥಾರ್ನ್ಸ್, ವೇರ್ ಡು ಯು ಫೈಂಡ್ ದೆಮ್. ಥಾರ್ನ್ಸ್ ಅಂದರೆ ಡೆಫಿನಿಷನ್ ಬರೀರಿ. ದೇ ಆರ್ ವುಡಿ, ಸ್ಟ್ರೈಟ್ ಅಥವಾ ಪಾಯಿಂಟೆಡ್ ಸ್ಟ್ರಕ್ಚರ್ಸ್ ಫಾರ್ ಸಪೋರ್ಟ್, ಫಾರ್ ಪ್ರೊಟೆಕ್ಷನ್ ಅಂತ ಬರೀರಿ. ವೇರ್ ಡು ಯು ಫೈಂಡ್ ದೆಮ್, ಇನ್ ಕೇಸ್ ಆಫ್ ಬೋಗೇನ್ ವಿಲ್ಲಾ ಅಂತನೋ, ರೋಸ್ ಅಂತನೋ ಈ ಥರ ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ. ಸಿಟ್ರಸ್ ಎಕ್ಸಾಂಪಲ್ನ ಮೆನ್ಷನ್ ಮಾಡಿ. ವಾಟ್ ಆರ್ ಸ್ಟೆಮ್ ಟೆಂಡ್ರಿಲ್ಸ್, ವೇರ್ ಡು ಯು ಫೈಂಡ್ ದೆಮ್, ಅಗೇನ್ ಸ್ಪೈರಲಿ ಕಾಯ್ಲ್ಡ್ ಥಿನ್ ಲಾಂಗ್ ಸ್ಲೆಂಡರ್ ಸ್ಟ್ರಕ್ಚರ್ಸ್ ಫಾರ್ ಸಪೋರ್ಟ್. ವೇರ್ ಡು ಯು ಫೈಂಡ್ ದೆಮ್, ಇನ್ ಕುಕುಂಬರ್ಸ್ ಇರ್ಬೋದು ಅಥವಾ ಗ್ರೇಪ್ ವೈನ್ಸ್ ಇರ್ಬೋದು. ಎನಿ ಒಂದು ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಲೀಫ್. ಲೀಫಲ್ಲಿ ಯು ಹ್ಯಾವ್ ಟು ಮಾರ್ಕ್ ದ ಲೀಫ್ ಬೇಸ್, ಆಮೇಲೆ ಪೀಟಿಯೋಲ್, ಲೀಫ್ ಲೆಮೈನಾ ಇವೆಲ್ಲವನ್ನ ಜೊತೆಗೆ ಸ್ಟಿಪ್ಯೂಲ್ಸ್, ಪಲ್ವೈನಸ್ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಆ ಡಯಾಗ್ರಾಮನ್ನು ಬರಿಬೇಕು. ವಾಟ್ ಈಸ್ ಪಲ್ವೈನಸ್, ವೇರ್ ಡು ಯು ಫೈಂಡ್ ದೆಮ್. ಪಲ್ವೈನಸ್ ಅಂದರೆ ಸೋಲನ್ ಲೀಫ್ ಬೇಸ್. ಇನ್ ಕೇಸ್ ಆಫ್ ದಿ ಲೆಗ್ಯೂಮ್ಸ್ ಈಸ್ ಕಾಲ್ಡ್ ಪಲ್ವೈನಸ್. ವೇರ್ ಡು ಯು ಫೈಂಡ್ ದೆಮ್ಮಿಗೂ ಕೂಡ ಅದೇ ಆನ್ಸರ್. ಇನ್ ದ ಲೀಫ್ ಬೇಸ್ ಆಫ್ ಇದು ಲೆಗ್ಯೂಮ್ ಪ್ಲಾಂಟ್ಸ್ ಅಂತ. ವಾಟ್ ಆರ್ ಸ್ಟಿಪ್ಯೂಲ್ಸ್, ಲೀಫ್ ಬೇಸಿಂದ ಬಂದಿರುತ್ತಲ್ಲ 2 ಸ್ಮಾಲ್ ಔಟ್ಗ್ರೋತ್, ರೆಡ್ಯೂಸ್ಡ್ ಔಟ್ಗ್ರೋತ್ ಲೀವ್ಸ್, ಸ್ಟಿಪ್ಯೂಲ್ಸ್ ಬರೀರಿ. ಲಿಸ್ಟ್ ಎನಿ 4 ಫಂಕ್ಷನ್ಸ್ ಆಫ್ ಪೀಟಿಯೋಲ್. 4 ಫಂಕ್ಷನ್ ಇದೆ. ಒಂದು ಲೈಟ್ಗೆ ಎಕ್ಸ್ಪೋಸ್ ಮಾಡೋದು ಲೆಮೈನಾವನ್ನು, ಫ್ಲಟರ್, ಆಮೇಲೆ ಟು ಕ್ಯಾರಿ ಫ್ರೆಶ್ ಏರ್, ಟು ಕೂಲ್ ದ ಟೆಂಪರೇಚರ್ ಆಫ್ ಲೀವ್ ಸರ್ಫೇಸ್. 4 ಫಂಕ್ಷನ್ಸನ್ನು ಮೆನ್ಷನ್ ಮಾಡಿ. ವಾಟ್ ಈಸ್ ವೆನೇಷನ್, ಡಿಫರೆನ್ಷಿಯೇಟ್ ರೆಟಿಕ್ಯುಲೇಟ್ ವೆನೇಷನ್ ಫ್ರಮ್ ಪ್ಯಾರಲಲ್. ಡೆಫಿನೇಷನ್ ಬರೀರಿ. ರೆಟಿಕ್ಯುಲೇಟಲ್ಲಿ ನೆಟ್ವರ್ಕ್ ಲೈಕ್ ಇರುತ್ತೆ, ಪ್ಯಾರಲಲ್ಲಿ ವೈನ್ಸ್ ಆರ್ ಅರೇಂಜ್ಡ್ ಪ್ಯಾರಲಲ್ ಟು ಈಚ್ ಅದರ್, ಅದನ್ನು ಮೆನ್ಷನ್ ಮಾಡಿ. ಸಿಂಪಲ್ ಲೀಫ್ ಮತ್ತು ಕಾಂಪೌಂಡ್ ಲೀಫಿನ ಡಿಫರೆನ್ಸನ್ನು ಕೇಳಿದೆ. ಡಿಫರೆನ್ಷಿಯೇಟ್ ಸಿಂಪಲ್ ಲೀಫ್ ಫ್ರಮ್ ಕಾಂಪೌಂಡ್ ಲೀಫ್. ಸಿಂಪಲ್ ಲೀಫಲ್ಲಿ ಲೆಮೈನಾ ಈಸ್ ಎಂಟೈರ್ ಬರೀರಿ. ಕಾಂಪೌಂಡ್ ಲೀಫಲ್ಲಿ ದ ಲೆಮೈನಾ ಇಸ್ ಬ್ರೋಕನ್ ಡೌನ್ ಇನ್ ಟು ನಂಬರ್ ಆಫ್ ಲೀಫ್ಲೆಟ್ಸ್, ಅಷ್ಟು ಬರೆದ್ರೆ ಸಾಕು. ಡಿಫರೆನ್ಷಿಯೇಟ್
pinnately compound leaf from palmately compound leaf. Pinnately compound leaf alli the leaf small leaflets are present. ಆ ಡೆಫಿನಿಷನ್ ಅನ್ನು ಮೆನ್ಷನ್ ಮಾಡಿ. palmately ಅಲ್ಲಿ the leaflets are terminal. ಆ ಡೆಫಿನಿಷನ್ ಅನ್ನು ಮೆನ್ಷನ್ ಮಾಡಬೇಕು 2 ಮಾರ್ಕಿಗೆ. ಸೊ ದಿಸ್ ಈಸ್ ಆಲ್ಮೋಸ್ಟ್ ಲೀಫಿನ ಬಗ್ಗೆ ಕ್ಯಾರಿ ಆಗಿದೆ. ವಾಟ್ ಈಸ್ ಫಿಲೋಟ್ಯಾಕ್ಸಿ? Explain its types with representative sketch. So phyllotaxy, arrangement of leaves on stem. Phyllotaxy ಬರೀತೀರಿ. ಟೈಪ್ಸ್ ಅಲ್ಲಿ 3 ಇದೆ. alternate phyllotaxy, opposite phyllotaxy, whorled phyllotaxy. ಸೊ 3 ಬರೆದ್ಬಿಟ್ಟು ಒಂದು ಸ್ಕೆಚ್. ಆಲ್ಟರ್ನೇಟ್ಗೆ ಒಂದು ಸ್ಟೆಮ್, 2 ನೋಡಲ್ಲಿ ಒಂದೊಂದು ಲೀಫ್ ಆಪೋಸಿಟ್ಸ್, ಆಲ್ಟರ್ನೇಟಿವ್ಲಿ ಆಪೋಸಿಟ್ಗೆ 2 ಲೀಫ್ ಫ್ರಮ್ ದ ಸೇಮ್ ಪಾಯಿಂಟ್. whorledಗೆ ಮೆನಿ ಲೀವ್ಸನ್ನು ಸರ್ಕಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿ. 5 ಮಾರ್ಕಿನ ಕ್ವೆಶನ್ ಅದು. ಲಿಸ್ಟ್ ಎನಿ 4 ಟೈಪ್ಸ್ ಆಫ್ ಲೀಫ್ ಮಾಡಿಫಿಕೇಶನ್ಸ್. ಟೆಂಡ್ರಿಲ್ಸ್ ಇದೆ, ಸ್ಪೈನ್ಸ್ ಇದೆ, ಇನ್ಸೆಕ್ಟಿವೋರಸ್ ಅಥವಾ ಇನ್ಸೆಕ್ಟ್ ಟ್ರ್ಯಾಪಿಂಗ್ ಇದೆ, ಅಕೇಶಿಯಾದಲ್ಲಿ ಲೆಮೈನ ಬಿದ್ದೋದ್ಮೇಲೆ ಪೀಟಿಯೋಲ್ ಮಾಡಿಫೈ ಆಗಿ ಫೋಟೋಸಿಂಥಸಿಸ್ ಮಾಡುತ್ತೆ ಅಂತಿದೆ. ಹಾಗೇನೆ ದ ಲೀಫ್ ಫುಡ್ ಸ್ಟೋರೇಜ್ನಂತೂ ಹೇಗೂ ಮಾಡುತ್ತೆ. ಸೊ ಆನಿಯನ್ ಮತ್ತು ಗಾರ್ಲಿಕ್ಕಲ್ಲಿ. ಸೊ ಎನಿ 4 ಎಕ್ಸಾಂಪಲ್ಸನ್ನು ವಿತ್ ಎಕ್ಸಾಂಪಲ್ಸ್ ಮಾಡಿಫಿಕೇಶನ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಡಿಫರೆನ್ಷಿಯೇಟ್ ರೆಸಿಮೋಸ್ ಇನ್ಫ್ಲಾರಸೆನ್ಸ್ ಫ್ರಮ್ ಸೈಮೋಸ್. ರೆಸಿಮೋಸಲ್ಲಿ ಮತ್ತು ಸೈಮೋಸ್ಗೆ 2 ಪಾಯಿಂಟ್ಸ್ ಇದೆ. ಎಲಾಂಗೇಟೆಡ್ ಕಂಟಿನ್ಯೂಯಸ್ ಆಕ್ಸಿಸ್ ಇದ್ದರೆ ರೆಸಿಮೋಸ್, ಲಿಮಿಟೆಡ್ ಗ್ರೋತ್ ಶಾರ್ಟ್ ಆಕ್ಸಿಸ್ ಇದ್ದರೆ ಸೈಮೋಸ್. ರೆಸಿಮೋಸಲ್ಲಿ ಓಲ್ಡರ್ ಫ್ಲವರ್ ಎಟ್ ದ ಬೇಸ್, ಯಂಗರ್ ಫ್ಲವರ್ ಎಟ್ ದ ಟಿಪ್, ಅಕ್ರೋಪಿಟಲ್. ಹಾಗೆಯೇ ಸೈಮೋಸಲ್ಲಿ 1 ಆಕ್ಸಿಸಿನ ಬೇಸಲ್ಲಿ 1 ಫ್ಲವರ್. ಸೊ ಓಲ್ಡ್ ಫ್ಲವರ್ ಎಟ್ ದಿ ಟಿಪ್, ಯಂಗ್ ಫ್ಲವರ್ ಎಟ್ ದ ಬೇಸ್, ಬೇಸಿಪಿಟಲ್ ಅರೇಂಜ್ಮೆಂಟ್. ಸೊ ಅದು ಡಿಫರೆನ್ಸನ್ನು ಮೆನ್ಷನ್ ಮಾಡಿ. ವಾಟ್ ಈಸ್ ಅ ಫ್ಲವರ್? ರೆಡ್ಯೂಸ್ಡ್, ಕಂಡೆನ್ಸ್ಡ್, ಮಾಡಿಫೈಡ್ ಶೂಟ್ ಫಾರ್ ರಿಪ್ರೊಡಕ್ಷನ್. ಫ್ಲವರ್ ಡೆಫಿನೇಷನ್ ಮೆನ್ಷನ್ ಮಾಡಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಫ್ಲವರ್. ಸೊ ಏನು ಕ್ಲಾಸ್ ಎಕ್ಸ್ಪ್ಲೈನ್ ಮಾಡುವಾಗ ಪೆಡಿಸೆಲ್, ಥ್ಯಾಲಮಸ್, ಸೆಪಲ್, ಪೆಟಲ್, ಓವೆರಿ, ಸ್ಟೈಲ್, ಸ್ಟಿಗ್ಮಾ, ಸ್ಟೇಮನ್ಸ್ ರೆಪ್ರೆಸೆಂಟ್ ಮಾಡಿತ್ತಲ್ಲ, ಆ ಥರ ಒಂದು ಇದೇ ಶೇಪಲ್ಲಿ ಇರಬೇಕಂತಿಲ್ಲ. ಯು ಕ್ಯಾನ್ ರೈಟ್ ಎನಿ ಕೈಂಡ್ ಆಫ್ ಫ್ಲವರ್ ವಿತ್ ಆಲ್ ಅಕ್ಯುರೇಟ್ ಲೇಬ್ಲಿಂಗ್ಸ್. ಸೊ 5 ಮಾರ್ಕ್ಸಿಗೆ ಅದು. ಡಿಫೈನ್ ಆಕ್ಟಿನೋಮಾರ್ಫಿಕ್ ಫ್ಲವರ್, ಝೈಗೋಮಾರ್ಫಿಕ್ ಫ್ಲವರ್, ಎಸೆಮೆಟ್ರಿಕ್ ಫ್ಲವರ್. ಸೊ ನನ್ನ ಪ್ರಯತ್ನ ಏನಂದರೆ ಯಾವ್ಯಾವ ಆ್ಯಂಗಲಲ್ಲಿ ನಿಮ್ಮ ಪಿ ಯುದಲ್ಲಿ ಕ್ವೆಶನ್ಗಳು ಅರೈಸ್ ಆಗುತ್ತೆ. ಡಿಫೈನ್ ಬರ್ಬೋದು, ವಾಟ್ ಈಸ್ ಬರ್ಬೋದು, ಗಿವ್ ರೀಸನ್ ಬರ್ಬೋದು, ಎಕ್ಸ್ಪ್ಲೈನ್ ಅಂತ ಬರ್ಬೋದು. ಈ ಥರವನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ. ಆಕ್ಟಿನೋಮಾರ್ಫಿಕ್ ಫ್ಲವರ್. ಸೊ ಆಕ್ಟಿನೋಮಾರ್ಫಿಕ್ ಅಂದರೆ ರೇಡಿಯಲ್ ಸಿಮೆಟ್ರಿ ಅಲ್ವಾ. ಫ್ಲವರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ ಇನ್ ಎನಿ ಪ್ಲೇನ್ ಆಫ್ ಡಿವಿಷನ್ ಪಾಸಿಂಗ್ ಥ್ರೂ ದಿ ಸೆಂಟರ್. ಝೈಗೋಮಾರ್ಫಿಕ್ ಅಂದರೆ bilateral. It can be divided into 2 equal half in only 1 vertical plane. Asymmetric flower andre flower cannot be divided into 2 equal half in any plane of division. 3 definitions ana mention ಮಾಡಿ. Define hypogynous flower, perigynous flower, epigynous flower. So definitions ಏನಿದೆ, the flower where ovary occupies the topmost position, all the parts of flower develop below it, hypogynous. Ovary is center, all parts arise from the rim of thalamus, and the center ಇಂದ ಬಂದಿದೆ ಅಂತ. Perigynous. Ovary is below, all parts above develops above the ovary, epigynous. Definitions ಅನ್ನ as it is ಮೆನ್ಷನ್ ಮಾಡಿ. ಅರ್ಥ ಆದ ಹಾಗೆ ಅಲ್ಲ, ಡೆಫಿನಿಷನ್ಸ್ ಅಂದರೆ ಏನಿದೆಯೋ ಆಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಡೆಫಿನಿಷನ್ಸನ್ನು ಯು ಹ್ಯಾವ್ ಟು ಮೆನ್ಷನ್. ಡಿಫರೆನ್ಷಿಯೇಟ್ ಗ್ಯಾಮೋಸೆಪಲಸ್ ಫ್ರಮ್ ಪಾಲಿಸೆಪಲಸ್ ಕಂಡೀಷನ್. ಗ್ಯಾಮೋ ಅಂದರೆ ಯುನೈಟೆಡ್, ಪಾಲಿ ಅಂದರೆ ಫ್ರೀ. ಸೆಪಲ್ಸ್ ಯುನೈಟೆಡ್ ಗ್ಯಾಮೋ, ಸೆಪಲ್ಸ್ ಫ್ರೀ ಪಾಲಿ. ಕಾಲಮ್ ಹಾಕಿ ಗ್ಯಾಮೋಸೆಪಲಸ್ಸಿಗೆ ಸೆಪಲ್ಸ್ ಆರ್ ಯುನೈಟೆಡ್, ಪಾಲಿಸೆಪಲಸ್ಸಿಗೆ ಸೆಪಲ್ಸ್ ಆರ್ ಫ್ರೀ ಅಂತ ಮೆನ್ಷನ್ ಮಾಡಿ. ಡಿಫೈನ್ ಗ್ಯಾಮೋ ಪೆಟಲಸ್, ಪಾಲಿಪೆಟಲಸ್. ಅಗೇನ್ ಪೆಟಲ್ಸ್ ಯುನೈಟೆಡ್ ಗ್ಯಾಮೋಪೆಟಲಸ್, ಪಾಲಿಪೆಟಲಸ್ಸಿಗೆ ಪೆಟಲ್ಸ್ ಆರ್ ಫ್ರೀ. ವಾಟ್ ಈಸ್ ಪೆರಿಯಾಂತ್? ಮೆನ್ಷನ್ ದೇರ್ ಮೆಂಬರ್. In monocots, calyx, corolla are not differentiated to form periantha. The members are called tepals. Okay. What is estivation? Explain their types with diagrams. Mode of
ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಇನ್ ಫ್ಲೋರಲ್ ಬಡ್ಡಿಗೆ ಎಸ್ಟಿವೇಷನ್ ಅಂತ ಕರಿತೀರಾ. ಆ 4 ಟೈಪ್ ಇದೆ: ವಾಲ್ವೇಟ್ ಎಸ್ಟಿವೇಷನ್, ಟ್ವಿಸ್ಟೆಡ್ ಎಸ್ಟಿವೇಷನ್, ಇಂಬ್ರಿಕೇಟ್ ಎಸ್ಟಿವೇಷನ್, ವೆಕ್ಸಿಲರಿ ಆರ್ ಪ್ಯಾಪಿಲಿಯೋನೇಷಿಯಸ್ ಎಸ್ಟಿವೇಷನ್. ವಿತ್ ಡಯಾಗ್ರಾಮನ್ನು ಮೆನ್ಷನ್ ಮಾಡಬೇಕಾಗತ್ತೆ 5 ಮಾರ್ಕಿಗೆ. ವಾಟ್ ಈಸ್ ಅ ಸ್ಟ್ಯಾಮಿನೋಡ್? ಸ್ಟೇಮನ್ ವಿಥೌಟ್ ಪೋಲನ್ ಗ್ರೈನ್ಸ್. ಎ ಸ್ಟೆರೈಲ್ ಸ್ಟೇಮನ್ ವಿಥೌಟ್ ಪೋಲನ್ ಗ್ರೈನ್ಗೆ ಸ್ಟ್ಯಾಮಿನೋಡ್ ಅಂತ ಕರಿತೀರಾ. ವಾಟ್ ಈಸ್ ಎಪಿಪೆಟಲಸ್ ಕಂಡೀಷನ್? ಗಿವ್ ಎಕ್ಸಾಂಪಲ್. ಸ್ಟೇಮನ್ಸ್ ಅಟ್ಯಾಚ್ ಟು ದಿ ಪೆಟಲ್, ಎಪಿಪೆಟಲಸ್. ಬ್ರಿಂಜಾಲ್ ಎಕ್ಸಾಂಪಲ್ ಇತ್ತು. ವಾಟ್ ಈಸ್ ಎಪಿಫಿಲ್ಲಸ್ ಕಂಡೀಷನ್? ಗಿವ್ ಎಕ್ಸಾಂಪಲ್. Stamen attaches to the perianth, lily example. Define polyandrous condition, monadelphous condition. If all the stamens are free, polyandrous, monadelphous alli filaments unite to form one bundle, so then monadelphous. Similarly, define diadelphous condition, polyadelphous condition. Filaments unite to form 2 bundles, diadelphous. Filaments unite to form 3 or more than 2 bundles, polyadelphous condition. Differentiate apocarpous condition from syncarpous. If carpels are free, apocarpous condition. Carpels are united, syncarpous condition. What is placentation? Explain any 4 types, 5 types idalli arrangement of ovules within the ovary. Placentation, marginal placentation ide, axial placentation ide, parietal placentation ide, free central placentation, basal. Any 4 types with diagram you have to mention. What is the fruit? Ripened, matured ovary after fertilization. Definition bariri. What are parthenocarpic fruits? Fruits formed without fertilization are called parthenocarpic fruits. What is pericarp? Mention its layer. The fruit wall is called pericarp. I repeat, the fruit wall is called pericarp. It consisting of outer epicarp, middle mesocarp, inner endocarp. What are drupe fruits? Give example. The fruits developing from monocarpellary, superior ovary with single locule are called drupe fruits. Mango, coconut example anna kodabodu. Differentiate drupe of mango from drupe of coconut. Helide nanu ಒಂದು ಡಿಫರೆನ್ಸ್ ಇದೆ. ಮ್ಯಾಂಗೋದಲ್ಲಿ ಮೀಸೋಕಾರ್ಪ್ ಈಸ್ ಎಡಿಬಲ್, ಸಾಫ್ಟ್ ಆ್ಯಂಡ್ ಫ್ಲೆಶಿ, ತಿನ್ನೋಂಥ ಪಾರ್ಟ್ ಅದು. ಕೋಕೋನಟ್ಟಲ್ಲಿ the mesocarp is not edible and it is fibrous. ಈ ಪಾಯಿಂಟ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ವಾಟ್ ಈಸ್ ಅ ಸೀಡ್? ಫರ್ಟಿಲೈಸ್ಡ್ ಓವ್ಯೂಲ್ ಈಸ್ ಕಾಲ್ಡ್ ಸೀಡ್. ಇವತ್ತಿನ ಕ್ಲಾಸಿಂದ ಇವೆಲ್ಲವೂ ಕೂಡ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಸೀಡ್ ಇರ್ಬೋದು, ಮೋನೋಕಾಟ್ ಸೀಡ್ ಇರ್ಬೋದು. ಡಯಾಗ್ರಾಮನ್ನು ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಡೈಕಾಟ್ ಸೀಡ್ಸ್ ಆರ್ ಕಾಲ್ಡ್ ನಾನ್ ಎಂಡೋಸ್ಪರ್ಮಿಕ್. ಗಿವ್ ರೀಸನ್. ಬಿಕಾಸ್ at maturity they lack bulk endosperm. ಇದಕ್ಕೆ ಆನ್ಸರ್ 48th question. Monocot seeds are called endospermic. Give reason. Because at maturity they contain bulk endosperm. Name the seed coats. Seed coats ಯಾವ್ಯಾವುದು? ಟೆಸ್ಟಾ ಮತ್ತು ಟೆಗ್ಮನ್. ವಾಟ್ ಈಸ್ ಆಲ್ಯುರಾನ್ ಲೇಯರ್? ಇದು ಮೊನೊಕಾಟ್ಸಲ್ಲಿ ಇತ್ತಲ್ವಾ. ದ ಎಂಡೋಸ್ಪರ್ಮ್ separated from the embryo through a protein layer called aileron layer. So ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಬಬಲ್ ಕ್ವೆಶನ್ಸ್. ಇದರಲ್ಲೇ ವೇ ಆಫ್ ಆಸ್ಕಿಂಗ್ ಬೇರೆ ಥರ ಇರ್ಬೋದು ಅಷ್ಟೇ. ಮತ್ತು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಇನ್ ಡೀಟೇಲ್ ಲೆಟ್ ಅಸ್ ಡಿಸ್ಕಸ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆಸ್ಕಿಂಗ್ ಕ್ವೆಶನ್ಸ್. ಸೊ ಟ್ರೈ ಟು ಪ್ರಾಕ್ಟೀಸ್ ಆಲ್ ದೀಸ್ ಕ್ವೆಶನ್ಸ್ with neat representations so that the chapter will be more easier to you. Thank you.